ಪ್ರತಿಭಾ ಜೊತೆ ಮಾತಾಡಿಸ್ತೀನಿ ನಾನು. ಪ್ರತಿಭಾ, ಹೇಗಿದೆ ಅಲ್ಲಿನ ದೃಶ್ಯಗಳು ಹೇಗಿದೆ ಅಂತ ಹೇಳಿ ಆಗ್ಲಿಂದ ನಾವು ನೋಡ್ತಾ ಇದ್ವಿ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಬೇರೆ ಬೇರೆ ಹಳ್ಳಿಗಳಿಂದ ಜನ ಬರ್ತಾ ಇದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಕತೆ. ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಆಗ್ತಾ ಇದೆಯಾ? ಪರಿಹಾರ ಸಿಗ್ತಾ ಇದೆಯಾ? ವಾಸುದೇವ್, ಮೊದಲಿಗೆ ನಾವಿಲ್ಲಿ ಒಂದು ಗಾದೆ ಮಾತು ಅನ್ವಯಿಸುತ್ತೆ. ಇವತ್ತಿನ ಈ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರೆ, ಈ ಸಿಚುವೇಶನ್ ನೋಡ್ತಾ ಇದ್ರೆ ಅಂತ, ಸಮುದ್ರದಿಂದ ಒಂದು ಲೋಟ ನೀರು ತೆಗೆದ್ರೆ ಸಮುದ್ರದ ನೀರು ಹೇಗೆ ಕಡಿಮೆ ಆಗಲ್ವೋ ಹಾಗೆ ಇಲ್ಲಿ ಬರ್ತಾ ಇರುವಂತಹ ಜನ ಏನಿದಾರಲ್ಲ, ಐ ಥಿಂಕ್ ರಾಜ್ಯದ ಒಂದು 10% ಜನ ಅಷ್ಟೇ ಅಂತ ಕಾಣಿಸುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ. ವಿವಿಧ ಕಾಯಿಲೆಗಳು, ವಿವಿಧ ಆರೋಗ್ಯ ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆ, ಯಾವ ಮಗ ಹೊರಗಡೆ ಹಾಕಿದ್ದಾನೆ, ನನ್ನನ್ನೇ ಮನೆಯಲ್ಲಿ ಸೇರಿಸ್ತಾ ಇಲ್ಲ ಅನ್ನುವಂತಹ ಕಷ್ಟ ಹೇಳ್ಕೊಳ್ತಿರುವಂತಹ ತಾಯಿ ಒಂದ್ ಕಡೆ ಆದ್ರೆ, ತನ್ನ ಮಗಳಿಗೆ ಅತ್ಯಾಚಾರ ಆಗಿದೆ, ಆಶ್ರಮಕ್ಕೆ ಬಿಟ್ಟಿದ್ವಿ, ಅತ್ಯಾಚಾರ ಮಾಡಿ ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ ಇವತ್ತು ಅಂತ ದೂರದ ಊರುಗಳಿಂದ ನಡ್ಕೊಂಡು ಬಂದು ಇವತ್ತು ನ್ಯಾಯ ಕೇಳೋದಕ್ಕೆ ಅಂತ ಸಿಎಂ ಮನೆ ಬಾಗಿಲಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಧಾನಸೌಧ ಅವರ ಮನೆ ಅನ್ನುವಂತಹ ನಿಟ್ಟಿನಲ್ಲಿ ಜನ ತಿಳ್ಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನೀವು ಆಗ್ಲೇ ಹೇಳ್ತಾ ಇದ್ದಾಗೆ ಸಮಸ್ಯೆಗಳ ಸರಮಾಲೆಯೇ ಇಲ್ಲಿದೆ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದ ಹಾಗೆ ಎರಡ ವಿವಿಧ ರೀತಿಯಲ್ಲಿ ವಿಭಿನ್ನ ರೂಪದ ಸಮಸ್ಯೆಗಳು. ಹೌದಾ, ಹೀಗೂ ಇರೋದಕ್ಕೆ ಸಾಧ್ಯನಾ? ಇಂಥ ಚಿಕ್ಕ ಸಮಸ್ಯೆಗೆ ಅಷ್ಟು ದೂರದಿಂದ ಯಾರೋ ಒಬ್ಬ ಅಜ್ಜ ಬಂದಿದ್ರು ಬೀದರ್ನಿಂದ. ಅವ್ರಿಗೆ ಬಲಗೈ ಇಲ್ಲ. ನಾನು ಅನ್ಕೊಂಡೆ ಬಹುಶಃ ಅವರ ಅಂಗವೈಕಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪರಿಹಾರ ಕೇಳಕ್ ಬಂದಿದ್ದಾರೇನೋ ಅಂತ. ಬಟ್ ಅಲ್ಲ, ಅವ್ರು ಕೇಳ್ತಾ ಇದ್ದಿದ್ದು ಆ ಊರಿನ ಗ್ರಾಮಸ್ಥ ಚಿಕ್ಕ ಮಕ್ಕಳಿಗೆ ಓಡಾಡೋದಕ್ಕೆ ರಸ್ತೆ ಇಲ್ಲ, ಬಸ್ಗಳು ಓಡಾಡೋದಕ್ಕೆ ಶಾಲಾ ವಾಹನಗಳ ಬಸ್ಗಳು ಬರಲ್ಲ, ಅಥವಾ ಗೌರ್ಮೆಂಟ್ ಬಸ್ಗಳ ವ್ಯವಸ್ಥೆ ಕೂಡ ಇಲ್ಲ, ರಸ್ತೆ ಇಲ್ಲ. ಇಂತಹ ಸಮಸ್ಯೆಯನ್ನ ಅಂಗವಿಕಲರು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ವಿಶೇಷ ಚೇತನರು ದೂರದ ಊರುಗಳಿಂದ ಬರ್ತಾ ಇದ್ದಾರೆ, ಸರ್ಕಾರದ ಬಳಿ ಬಂದು ಬೇಡ್ತಾ ಇದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಆದ್ರೆ ಒಂದಷ್ಟು ಜನರಿಗೆ ಇರುವಂತಹ ಅಸಮಾಧಾನ ಏನಪ್ಪಾ ಅಂತ ಅಂದ್ರೆ, ಒಂದು ಅಕ್ನಾಲೆಜ್ಮೆಂಟ್ಗೆ ಅರ್ಜಿಯನ್ನ ತೆಗೆದುಕೊಳ್ತಾರೆ, ಇಷ್ಟಗ್ಲದ ಚೀಟಿಯಲ್ಲಿ ಅಕ್ನಾಲೆಜ್ಮೆಂಟ್ ಅಂತ ಬರೆದುಕೊಡ್ತಾರೆ, ಇದನ್ನ ನಂಬಿ ನಾವು ವಾಪಸ್ ಹೋಗ್ಬೇಕಂತೆ. ಅಷ್ಟಕ್ಕೋಸ್ಕರ ನಾವು ದೂರದ ಊರುಗಳಿಂದ 45,000 ಸಾಲ ಸೋಲ ಮಾಡಿ ಇಷ್ಟು ದೂರ ಬರ್ಬೇಕಾಗಿತ್ತ ಬೆಂಗಳೂರಿಗೆ ಅನ್ನುವಂತಹ ಮಾತುಗಳನ್ನು ಕೇಳ್ತಾ ಇದ್ರು. ಸಾಕಷ್ಟು ಜನ ಸಂತ್ರಸ್ತರಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿರುವಂತಹ ಒಂದಷ್ಟು ಜನರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ದೂರದ ಊರುಗಳಿಂದ ಬಂದಿರ್ತಾರೆ ಅಂತ ಭಾವಿಸ್ತೀನಿ ನಾನು. ಸರ್, ಎಲ್ಲಿಂದ ಬಂದಿದ್ದೀರಿ? ಏನ್ ಸಮಸ್ಯೆ? ನಾವು ತುಮಕೂರು ಜಿಲ್ಲೆ ಶಿರಾ ತಾಲೂಕಿಂದ ಬಂದಿದ್ದೀವಿ ಮೇಡಮ್. ನಮ್ದು ಒಂದು ಇದರಿಂದ ಕೆಲಸ ಕೊಡ್ಬೇಕಾಯ್ತು, ಬಂದಿದ್ವಿ. ಸಾಹೇಬ್ರು ಮನವಿ ಕೊಟ್ಟಿದ್ದೀವಿ. ಏನಂದ್ರೆ ಇದು ಕಾರ್ಯಕ್ರಮ ಮಾಡಿ ಬಹಳ ಅನುಕೂಲ ಆಯ್ತು ಮೇಡಮ್. ನಾವು ಶಿರಾ ತಾಲೂಕು ಮಟ್ಟಕ್ಕೆ ಹೋಗಿ ಒಬ್ಬ ತಹಸೀಲ್ದಾರ್ ಮಾತಾಡ್ಸೋದು ಕಷ್ಟ ಐತೆ ಅಂತ ಮಧ್ಯಮ ವರ್ಗದವ್ರು ನಾವೆಲ್ಲ ಬಹಳ ಬಡ ಕುಟುಂಬದಿಂದ ಬಂದಂತವ್ರು. ಇವತ್ತೇನಾದ್ರು ನಿಜಲಿಂಗಪ್ಪ, ದೇವರಾಜ ಅರಸು ಅಂತ ಮುಖ್ಯಮಂತ್ರಿಗಳು ಬಿಟ್ರೆ ನೆಕ್ಸ್ಟ್ ಇರೋದೇ ಸಿದ್ದರಾಮಯ್ಯ ಅಂತ ಸಾಹೇಬ್ರು. ಇವತ್ತು ನೇರವಾಗಿ ಅರ್ಜಿ ತಗೊಂಡು ವಿಧಾನಸೌಧಕ್ಕೆ ಬರೋಂಥ ಶಕ್ತಿ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರತಿಭಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.